ಸರ್ ನಮಸ್ಕಾರ. ನಮಸ್ಕಾರ ಮೇಡಮ್ ಹಾಯ್. ಹಾಯ್, ಹೇಗಿದ್ದೀರಾ? ಸೂಪರ್ ಆಗಿದ್ದೀವಪ್ಪ. ನೀವು ಹೇಳ್ಬೇಕು ಮಟ್ ಮಧ್ಯಾಹ್ನ ಹೆಂಗಿದ್ದೀರಿ ಅಂತ. ಎಲ್ಲಿ ರಾಣಿ? ರಾಣಿ ಎಲ್ಲಿರ್ಬೋದು ಗೊತ್ತಿಲ್ಲ. ಎಲ್ಲೂ ಸಿಗ್ತಿಲ್ಲ. ಅಲ್ಲಿದ್ದಾರೆ ನೋಡಿ ಪೋಸ್ಟರ್ ಮೇಲೆ. ಪೋಸ್ಟರಲ್ಲಿದ್ದಾರೆ. ರಿಯಲ್ ಆಗಿ ಎಲ್ಲಿದ್ದಾರೆ ಮೇಡಮ್? ನಾನು ರಾಣಿ ಬರ್ತಾರೆ ಅಂತ ಬಂದಿದ್ದೀನಿ. ಈಗ ಸಿನಿಮಾ ಹೆಸರು ಮಿಸ್ಟರ್ ರಾಣಿ ಅಂತಿದ್ಯಪ್ಪ. ಮಿಸ್ಟರ್ ರಾಣಿ. ಇಂಟೆಲಿಜೆಂಟ್ ಆನ್ಸರ್. ಸೊ ಸಿನಿಮಾದಲ್ಲಿ ಬೇರೆ ರಾಣಿ ಇದ್ದಾರೆ. ಸದ್ಯಕ್ಕೆ ಈಗ ಪ್ರಮೋಷನ್ ಅಲ್ಲಿ ಇಂಟರ್ವ್ಯೂದಲ್ಲಿ ನೀವು ರಾಣಿ ಇದ್ದಾರೆ. ಕರೆಕ್ಟ್. ಸೊ ಸರ್ ಆ್ಯಕ್ಚುಲಿ ವಿಷಯನೇ ತುಂಬ ಹೊಸದಾಗಿದೆ. ಸೊ ಹೆಂಗೆ ಶುರು ಆಯ್ತು ಇದು? ಏನಿದು ರಾಣಿ ಅಂದರೆ? ಸೊ ಮಧು ಸರ್ ಕಥೆ ಹೇಳೋದಕ್ಕಿಂತ ಮುಂಚೆ ಆಡಿಷನ್ಸ್ ಮಾಡಬೇಕಾಯ್ತು. ನಾನು ಇದ್ರ ಹಿಂದೆ ಸಾರಾಂಶ ಅಂತ ಹಿಂದಿನ ವರ್ಷ ನನ್ನ ಸಿನಿಮಾ ರಿಲೀಸ್ ಆಗಿತ್ತು. ಅದರಲ್ಲಿ ಬರಹಗಾರನ ಪಾತ್ರ ಇತ್ತು. ಆ ಪಾತ್ರ ಮಾಡಿ ಜಸ್ಟ್ ಮುಗಿಸಿದ್ದೆ. ಅದರಲ್ಲಿ ಬರಹಗಾರನ ಪಾತ್ರ ಒಂದು 95 kg ಆಗಿದ್ದೆ ನಾನು. ಆಡಿಷನ್ಸ್ ತುಂಬ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತು. ಹೋದೆ, ಆಡಿಷನ್ ಮಾಡಿದೆ. ಅದಾದ್ಮೇಲೆ ಇದು ಶುರು ಆಗಿದೆ ಸರ್. ಅದೇ ತುಂಬಾ ಅಂದ್ರೆ ನಾವು ಆಕ್ಚುಲಿ ಇಂಟರ್ವ್ಯೂ ಮಾಡಿದ್ವಿ, ಅದು ಪ್ರಮೋಷನ್ ಮಾಡಿದ್ವಿ. ಅದೇ ರೀಸೆಂಟ್ ಆಗಿ ಮುಗ್ದಂಗಿದೆ ನಮಗೆ. ಅದಾದ್ಮೇಲೆ ಶುರುವಾಗಿ ರಿಲೀಸಿಗೆ ಬಂದಿದೆ. ಕರೆಕ್ಟ್. ಇಟ್ಸ್ ಬೀನ್ ಕ್ವೈಟ್ ಅ ವೈಲ್. ಹೌದು. ಇವಾಗ ಸೊ ಸರಿ ಆಡಿಷನ್ಗೆ ಹೋದೆ. ಚೆನ್ನಾಗಿ ಮಾಡ್ತೀರಿ ಸರ್, ನೀವು ಆ್ಯಕ್ಟಿಂಗ್ ಎಲ್ಲ ಚೆನ್ನಾಗಿ ಮಾಡ್ತಾಯಿದ್ದೀರಿ. ಆದರೆ ಒಂದು ಪ್ರಾಬ್ಲಮ್ ಇದೆ. ಏನು, ನೀವು ಸ್ಟಾರ್ ಥರ ಕಾಣಬೇಕು, ಸಿನಿಮಾ ತಾರೆ ಥರ ಕಾಣಬೇಕು, ನೀವು ಸ್ವಲ್ಪ ಆಂಟಿ ಥರ ಕಾಣ್ತಿದ್ದೀರ. ಇದೇನಿದು ಬಾಡಿ ಶೇಮಿಂಗು ಅದು ಇದು ಅಂತೆಲ್ಲ ಏನೋ ಅಂದ್ಕೊಳ್ಳೋದಕ್ಕಿಂತ ಪಾಸಿಟಿವ್ ಆಗಿ ಹೆಂಗೆ ಕೆಲಸ ಮಾಡ್ಬೋದು ಇದಕ್ಕೆ, ನಾನು ಸ್ವಲ್ಪ ಟೈಮ್ ಕೊಡಿ ಸರ್, ನಾನು ಕೆಲಸ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿದೆ. ಪಕ್ಕದಲ್ಲಿ ನಾನು ಬೇರೆ ಕೆಲಸಗಳನ್ನು ಮಾಡ್ತಾಯಿದ್ದೆ ಆ್ಯಸ್ ಅನ್ ಆ್ಯಕ್ಟರ್. ನಿಮಗೆ ಗೊತ್ತು, ಒಂದೇ ಸಿನಿಮಾ ಅಥವಾ ಒಂದೇ ಸೀರಿಯಲ್ಲು ನಂಬ್ಕೊಂಡು ಜೀವನ ಮಾಡೋಕ್ಕಾಗಲ್ಲ. ನಮಗೆ ಮಲ್ಟಿಪಲ್ ಪ್ರಾಜೆಕ್ಟ್ಸ್ ನಡೀತಾ ಇರುತ್ತೆ. ಹಾಗೆ ಮಾಡ್ತಾ ಇದ್ದಾಗ ಈ ಫಿಲ್ಮ್ ಕೆಲಸ ಮಾಡಬೇಕು ಅಂದಾಗ ಒಂದು ಸ್ವಲ್ಪ ವೆಯ್ಟ್ ಕಟ್ ಡೌನ್ ಮಾಡಬೇಕು ಅಂತ ನಿಶ್ಚಯ ಮಾಡಿ, ಯಾಕೆಂದರೆ ಫಿಸಿಕ್ಯಾಲಿಟಿ ಮೇಲೆ ಕೆಲಸ ಮಾಡೋದು ತುಂಬ ಇಂಟ್ರೆಸ್ಟಿಂಗ್ ಆ್ಯಂಡ್ ಸುಲಭ, ಮೊದಲನೇ ಸ್ಟೆಪ್ ಆಗಿ ಆ್ಯಕ್ಟರ್ಸ್ ಆಗಿ ನಮಗೆ. ಸೊ ಟ್ರೈ ಮಾಡಿದೆ. ಐ ಹ್ಯಾಡ್ ಲಾಸ್ಟ್ ಅಬೌಟ್ 15-16 kgs. ಒಂದು ತಿಂಗಳಲ್ಲಿ ನಾನು ಅಷ್ಟು ವೆಯ್ಟ್ ಲಾಸ್ ಮಾಡಿದೆ. ಒಂದು ತಿಂಗಳಲ್ಲಿ ಅಷ್ಟು ವೆಯ್ಟ್ ಲಾಸ್ ಆಗಿ ಐ ವೆಂಟ್ ಬ್ಯಾಕ್ ಟು ದ ಟೀಮ್. ಮತ್ತೆ ಆಡಿಷನ್ ಮಾಡಿದೆ. ಅದೇ ವೆರಿ ಇಂಪ್ರೆಸ್ಡ್. ಓಕೆ ಮಧು ಸರು, ಸರಿ ಸರ್ ಚೆನ್ನಾಗಿದೆ, ಓಕೆ ವರ್ಕ್ ಆಗ್ತಾಯಿದೆ, ಫಿಲಮ್ ಮಾಡ್ಬೋಣ. ಎಷ್ಟು ದಿವಸ ಆಗ್ಬೋದು? ಒಂದು 6 months ಆಗ್ಬೋದು ಸರ್, ಮುಗಿಸ್ಬೋಣ, 2 schedule ಬ್ರೇಕ್ ಮಾಡಿ ಮುಗಿಸ್ಬೋಣ ಅಂತ. ಸರಿ ಅಂತ ನಾನು ಒಪ್ಕೊಂಡೆ. 1.5 ವರ್ಷ ಮಾಡಿದ್ವಿ. 1.5 ವರ್ಷ. ಸೊ ಆವಾಗ ಒಪ್ಕೊಂಡಿದ್ದು ಒಂದು ಸನ್ನಿವೇಶಕ್ಕೆ ಏನಾಗುತ್ತೆ ಅಂದರೆ, ಪ್ರತಿ ಪಾತ್ರನೂ ಒಂದು ಡಿಮ್ಯಾಂಡ್ ಮಾಡುತ್ತೆ. ಆ್ಯಂಡ್ ಈ ಥರ ಪಾತ್ರ ಮಾಡೋವಾಗ ಎಷ್ಟು ಹುಮ್ಮಸ್ಸಿರುತ್ತೋ ಅದನ್ನು ಕೊನೆವರೆಗೂ ಕಾಯ್ಕೋಬೇಕು. ಯಾಕೆಂದರೆ ಡಯಟ್ನಲ್ಲೇ ಎಲ್ಲ ಮ್ಯಾನೇಜ್ ಮಾಡಬೇಕು. ಈಗ ನೀವು ಎಕ್ಸಸೈಸ್ ಮಾಡಿದ್ರೆ ಮಸ್ಕ್ಯುಲೇಚರ್ ಬಂದ್ಬಿಡುತ್ತೆ. ಆ್ಯಂಡ್ ಆಸ್ ಮೆನ್ ವಿ ಫೈಂಡ್ ಇಟ್ ವೆರಿ ಈಸಿ ಟು ಗೆಟ್ ದಟ್ ಕೈಂಡ್ ಆಫ್ ಮಸ್ಕ್ಯುಲೇಚರ್. ಸೊ ಅದಾಗಬಾರ್ದು. ಸೊ ಎಕ್ಸಸೈಸ್ ಮಾಡಿದ್ರು ಕರೆಕ್ಟಾಗಿ ಅದೇ ಥರದ್ದು ಮಾಡಬೇಕು. ಸೊ ಡಯಟ್ನಲ್ಲೇ ಎಲ್ಲ ಮೇಂಟೈನ್ ಮಾಡಬೇಕು ಅಂತ ಸುಮಾರು 1.5 ವರ್ಷ ನಾನು ಐ ವಾಸ್ ಆನ್ 1 meal, ಒಂದೇ ಹೊತ್ತು ಊಟ. ಇದು ನನ್ನ ಪ್ರಶ್ನೆ. ಆದರೆ ನನ್ನ ಪಕ್ಕದಲ್ಲಿ ಇನ್ನೊಂದು ಕ್ಯಾರೆಕ್ಟರ್ ಇರುತ್ತೆ, ಮಂಜಾ ಅಂತ. ಶ್ರೀವತ್ಸ ಅವ್ರು ಆ್ಯಕ್ಟಿಂಗ್ ಮಾಡಿದ್ದಾರೆ ಅದರಲ್ಲಿ. ಅವ್ರಿಗೆ ಇನ್ನೊಂದು ಚಾಲೆಂಜು, ಅವ್ರಿಗೆ ಹಾಗೆ ಮೇಂಟೈನ್ ಮಾಡಬೇಕು ಅಂತ ಚಾಲೆಂಜು. ಸೊ ಇಂಟ್ರೆಸ್ಟಿಂಗ್ ಆಗಿತ್ತು. ಹೀಗೆ ಶುರುವಾಯಿತು. ಸೊ ಈ ಚಾಲೆಂಜ್ನಿಂದ ಶುರುವಾಗಿದ್ದ ಸಿನಿಮಾ. ಆಮೇಲೆ ಕಥೆ ಹೇಳಿದಾಗ ನನಗೆ ತುಂಬ ಇಂಟ್ರೆಸ್ಟಿಂಗ್ ಅನಿಸಿದ್ದು ಏನು ಅಂತಂದರೆ, ಯಾವುದೇ ಅಂಶ ನಮ್ಮ ಸೊಸೈಟಿಲಿದ್ದರೆ ಅದನ್ನು ಒಂದು ಮೆಸೇಜ್ ಆಗಿ ಹೇಳ್ಬಿಡೋದು ಅಥವಾ ಅದನ್ನು ಒಂದು ಪ್ರೀಚ್ ಮಾಡೋದು, ಅದಕ್ಕಿಂತ ವಿಡಂಬನೆ ಅಥವಾ ಸೆಟೈರ್ ಮೂಲಕ, ಕಾಮಿಡಿ ಮೂಲಕ ಹೇಳಿದಾಗ ಅದು ಇನ್ನೂ ಹೆಚ್ಚು ಈಸಿಯಾಗಿ ಜನರ ಮನ ಮುಟ್ಟುತ್ತೆ. ಸೊ ಇದು ಆ ಪ್ರಯತ್ನ. ನಮ್ಮ ಎಕ್ಸಿಸ್ಟಿಂಗ್ ಇಕೋಸಿಸ್ಟಮ್ ಹೆಂಗಿದೆ ಸಿನಿಮಾ ಜಗತ್ತಿಂದು, ಅದನ್ನು ನಾವು ತೆರೆ ಮೇಲೆ ತಂದಿದ್ದೀವಿ. ಒಬ್ಬ ಆಸ್ಪೈರಿಂಗ್ ಆ್ಯಕ್ಟರ್ ಅವನ ಕನಸನ್ನು ಹಿಂದೆ ಹೋಗಿ ಬೆನ್ನಹತ್ತು ಹೋದಾಗ ಅವನು ಯಾವ್ಯಾವುದೆಲ್ಲ ಚಾಲೆಂಜಸ್ನ ಫೇಸ್ ಮಾಡ್ತಾನೆ, ಆ ಜಗತ್ತಿನ ತುಮುಲಾಟ ಹೇಗಿರುತ್ತೆ, ಅದನ್ನು ಅವನು ನಿಜವಾಗೂ ಪಾಸ್ ಮಾಡ್ಕೋತಾನ. ಸೊ ಒಂದು ಹುಡುಗ ಆ್ಯಕ್ಟರ್ ಆಗಬೇಕು, ಹೀರೋ ಆಗಬೇಕು ಅಂತ ಕನಸು ಕೊಟ್ಕೊಂಡು ಬಂದವನು ಹೀರೋಯಿನ್ ಆಗಿಬಿಟ್ಟಾಗ ಏನಾಗಬಹುದು ಅವನ ಜೀವನದಲ್ಲಿ ಅನ್ನೋದು ಕಥಾಹಂದ್ರ. ಸೊ ಹೀಗೆ ಶುರುವಾಗಿ ಈಗ ಬಂದು ಇಲ್ಲಿ ನಿಂತಿದ್ದೀವಿ ನೋಡಿ. ಮೇಡಮ್ ಆ್ಯಕ್ಚುಲಿ ಟ್ರೈಲರ್ ನೋಡಿದಾಗ ಸರ್ಪ್ರೈಸ್ ಅನ್ನಿಸ್ತು ನಿಮ್ಮ ಎಂಟ್ರಿ. ಸೊ ಈ ಹಿಂದೆ ಮಾಡಿದ್ರಿ, ಒಂದು 2-3 ಕನ್ನಡ ಸಿನಿಮಾ ಮಾಡಿದ್ರಿ, ಅದಾದಮೇಲೆ ಒಂದು ಗ್ಯಾಪು, ಮತ್ತೆ ಬಂದ್ರಿ ಕಂಬ್ಯಾಕ್. ಸೊ ಹೆಂಗೆ ಚೂಸ್ ಮಾಡಿದ್ರಿ? ಅಂದರೆ ಕಂಬ್ಯಾಕಿಗೆ ಇದು ಓಕೆ ಅಂತ ಸೆಲೆಕ್ಟ್ ಮಾಡಿದ ರೀಸನ್ ಏನು? ಆ್ಯಕ್ಚುಲಿ ವಾಸ್ಕೋ ಡಿ ಗಾಮಾ, ಮೈ ಪ್ರೀವಿಯಸ್ ಕನ್ನಡ ಫಿಲ್ಮ್ಸ್ ಡೈರೆಕ್ಟರ್ ಇಸ್ ಮಧು ಚಂದ್ರ ಸರ್. ಸೊ ಮಧು ಚಂದ್ರ ಸರ್ ಓನ್ಲಿ ಕಾಲ್ ಮೀ ಫಾರ್ ದಿಸ್ ಮೂವಿ, ಬಟ್ ವಿ ವರ್ ನಾಟ್ ಇನ್ ಟಚ್. ಸೊ ಸಡನ್ಲಿ ಕಾಲ್ ಮಾಡಿ, ಓಕೆ ಸ್ಕ್ರಿಪ್ಟ್ ಇದೆ, ಒಂದು ಸ್ಕ್ರಿಪ್ಟ್ ಇದೆ, ಬ್ಲಾ ಬ್ಲಾ ಬ್ಲಾ. ಐ ವಾಸ್ ದೆನ್ ಐ ಆಸ್ಕ್ಡ್, ನ್ಯಾಚುರಲಿ ಆಲ್ ಹೀರೋಯಿನ್ಸ್ ವಿಲ್ ಆಸ್ಕ್ ಹೂ ಇಸ್ ದ ಹೀರೋ, ಹೂ ಇಸ್ ದ ಪ್ರೊಡಕ್ಷನ್, ನ್ಯೂ ಹೀರೋ, ನ್ಯೂ ಪ್ರೊಡಕ್ಷನ್, crowd funded. Okay, I was like, oh, okay. Then I was thinking, fine, like it's not necessary to do was the first thought.
So ಆಮೇಲೆ like because I worked with him, I have to have a good conversation also. No, I can't say no. I was like, okay, what is the movie about? He is like, you just keep little bit of time and I will tell you. He didn't want to tell in 1-2 words. Said keep at least half an hour. So I said okay. So I was going somewhere on the way. I was said, yeah, please tell me. Half an hour became 1 hour. 1 hour became 1.5 hours. I listened to the full script. I fell in love with the script. Oh. I was like, doesn't matter. Then I understood why new hero. Because, you know, why they had to audition. So many 800. How many people they auditioned? 800. 400 people they've auditioned. 400 jana bandu. Altogether, this thing is what he told. Over the 1-2 years or something. So all that. Why? So he told me audition has been going. I'm like, why he can't take a? Then I understood after the script. The script needs, you know, a guy who can not just act like a girl. Body language, looks, everything should be convincing. So he's a theatre actor, blah blah, etc. So it made sense. I was like, script is so entertaining. It's so good. So it is not because come back Beku or like I'm looking for. It's like anywhere if it's a good subject, good script, I'm happy to do. It is more like I really like the script, and I thought it's something very different. And I was doing mostly serious films, all very serious, emotional, and I was waiting to do a fun movie. This also has a lot of very strong emotions, but on the whole, comedy, very strong, very good comedy, like proper good comedy. On the phone, I was laughing all the time, and not just that. Usually, when we hear a script, here and there we'll get bored. Some scenes it will not be fully engaging, but this movie, complete script was so engaging, so funny. So I totally enjoyed it. I was like, this sounds good. So I discussed with a few people from Tamil industry. They also said, oh, so good, brilliant script, very good, very interesting. I think you should not miss this. So everybody advised me also, and yeah. This So after all the advice, ಇಲ್ಲಿ ಬಂದಿದ್ದಾರೆ ನಮ್ಮ ಸೌಭಾಗ್ಯ. ಸೊ ನಿಮಗೆ ಸ್ಕ್ರಿಪ್ಟ್ ಮೇಲೆ ಲವ್ ಆಯಿತು, ಅದ್ರ ಜೊತೆಗೆ ಶೂಟಿಂಗ್ ಎಲ್ಲ ಶುರು ಆದಮೇಲೆ ರಾಣಿ ಮೇಲೆ ಲವ್ ಆಯ್ತಾ? ರಾಣಿ ಮೇಲೆ ಹೇಟ್ ಆಯಿತು, ರಾಜ ಮೇಲೆ ಲವ್ ಆಯಿತು. ಹಂಗೆ. So please talk about your role. Okay, actually, ನಮ್ಮ pair character is Raja and Rani is this heroine. I am also a heroine in the film. Rani is also a heroine. So Deepika is my character. Deepika is the top heroine of Kannada industry, whose Kannada is very poor, just like how I'm talking now. Yeah. Okay. Kanglish, so I'm using the word Kanglish. So because NRI, so Kannada ಸ್ವಲ್ಪ ಬರುತ್ತೆ, so very accent is very foreign accent. So Rani is a Kannada girl who speaks very good Kannada, and she comes and becomes a big actress in the movie. So I start obviously having jealousy and hating her, not love, hating her, and at the end hating even more. I don't think it's ever love, but yes, I understand. So this is it's a very different, it's a very fun thing, but it brings a lot of emotions of cinema industry. Some of the scenes I did really connected to me. There is one theatre scene, one interview scene where I didn't even have to try acting. I really got tears in my eyes. Because I think any actress will connect to some of the scenes. It's very real, very emotional, about like related to cinema industry, love, all these emotions, and apart from all these beautiful scenes, I think full cinema is a very very fun movie. You will never get bored, that's for sure. Even 2 minutes you will not look at the phone and be bored, nothing. So I saw a preview of Mr. Rani. Usually I will see the mobile during this year. I was not at all looking. It's not just because it's my movie. I was laughing and watching the movie. So I hope the audience also Does that. does the same thing. ಸರ್ ಆ್ಯಕ್ಚುಲಿ ನಾವು ನೋಡಿದಾಗ ಫಸ್ಟು ಪೋಸ್ಟ್ರೆಲ್ಲ ಬಿಟ್ಟಾಗ ಗೊತ್ತೇ ಆಗಿಲ್ಲ ಹುಡುಗಿ ಕ್ಯಾರೆಕ್ಟರ್ ಮಾಡಿದ್ದಾರೆ ಹಂಗೆ ಅಂತ, ಅಷ್ಟು ಪರ್ಫೆಕ್ಟಾಗಿ ಬಂದಿದೆ ಆ್ಯಕ್ಚುಲಿ. ಸೊ ಆ್ಯಕ್ಚುಲಿ ಮೇಕಪ್ ಅದ್ರ ಬಗ್ಗೆ ಮಾತಾಡೋದಾದರೆ ಹೆಂಗೆ ಮಾಡಿದ್ರೆ, ಯಾರು ಮಾಡಿದ್ದು, ಎಷ್ಟು ಡೆಫಿನೆಟ್ಲಿ ಟ್ರಯಲ್ಸ್ ಎಲ್ಲ ಆಯಿತು, ಹೆಂಗೆ ಆಯಿತು? ಸೊ ಇವಾಗ ಒಂದು ಹಂತಕ್ಕೆ ಹುಡುಗಿ ಥರ ಕಾಣಬೇಕು ಅಂತಂದರೆ ಮೇಕಪ್ ಇಂಪಾರ್ಟೆಂಟು ಅಂತ ಕ್ಲಿಯರಾಗಿ ಗೊತ್ತಾಗ್ಬಿಡುತ್ತೆ. ಬಟ್ ಮೇಕಪ್ಪಿಗೆ ಮುಂಚೆ ಎಷ್ಟು ಕೆಲಸ ಮಾಡ್ಕೋಬೇಕು ಅಂತ ನಮ್ಗೆ ಆಮೇಲೆ ಗೊತ್ತಾಯಿತು. ಅಂದರೆ ಗಂಡಸ್ತನನ ಬರೀ ಮುಚ್ಚಾಕ್ಬೋದು,
ಆದರೆ ಅಳ್ಸೋಕ್ಕಾಗಲ್ಲ. ಸೊ ನಾನು ಬೆಳಗ್ಗೆ ಒಂದು 3 ಗಂಟೆಗೆ ಸೆಟಲ್ ಇರ್ತಿದ್ದೆ. ಆಗೋದು ಫುಲ್ ಬಾಡಿ ಶೇವ್ ಆಗೋದು, ಆಮೇಲೆ ಫಸ್ಟ್ ಲೇಯರ್ ಬೇಸ್ ಲೇಯರ್ ಆಫ್ ಮೇಕಪ್ ಅಂದರೆ ನಮ್ಮನ್ನ ಡಿಸ್ಟೆಂಪರ್ ಹಾಕಿ ಓಕೆ ತಕ್ಕ ಮಟ್ಟಿಗೆ ರೆಡಿ ಮಾಡ್ಕೋಬಹುದು ಅಂತ. ಅದಾದ್ಮೇಲೆ ಕಾಸ್ಟ್ಯೂಮ್ ಹಾಕಬೇಕು, ಯಾಕೆಂದರೆ ವಿಗ್ ಇನ್ಸ್ಟಾಲ್ ಮಾಡಬೇಕಾಗಿತ್ತು. ನೀವು ನೋಡಿದ್ರೆ ಇದರಲ್ಲಿ ಸ್ಟಾರ್ ಆಗ್ತಿರೋದ್ರಿಂದ ಒಂದು 40 ಶೇಡ್ ಇದೆ. ಬಿಕಾಸ್ ದೊಡ್ಡ ಸ್ಟಾರ್ ಆಗ್ತಾಳೆ ಅವಳು, ಸಿನಿಮಾಗಳನ್ನ ಮಾಡ್ಕೊಂಡು ಹೋಗ್ತಾಳೆ. ಸೊ ಅದರ್ ಶೇಡ್ಸನ್ನು ತರಬೇಕಾಗಿತ್ತು. ಸೊ ನನ್ನ ಹೇರ್ನೇ ಫ್ರಂಟ್ ಪಾರ್ಟ್ ಯೂಸ್ ಮಾಡಬೇಕಾಗಿತ್ತು, ಅದಕ್ಕೆ ಉದ್ದ ಕೂದಲು ಬಿಟ್ಟಿದ್ದೆ ನಾನಾಗ. ಸೊ ಬೇಸ್ ಲೇಯರ್ ಮೇಕಪ್ ಆದಮೇಲೆ ಕಾಸ್ಟ್ಯೂಮ್ ಇನ್ಸ್ಟಾಲೇಷನ್ ಆಗುತ್ತೆ. ಸೊ ನಮ್ಮ ಟೀಮಲ್ಲಿ, ನಮ್ಮ ಡಿರೆಕ್ಷನ್ ಟೀಮಲ್ಲಿ ಇದ್ದವರಷ್ಟು ಜನ ಅಂದರೆ ಸಿದ್ದು, ಸತೀಶ್, ಹರೀಶ್, ಚೇತನ್, ಮಿಥುನ್, ಇವರೆಲ್ಲ ಒಂಥರ ವಾರ್ಗೆ ರೆಡಿ ಆದಂಗೆ ಬರೋರು ಬೆಳಗ್ಗೆ. ಯಾಕೆಂದರೆ ಅಷ್ಟು ರೆಡಿ ಆಗಬೇಕು ನಾವು. ಇಲ್ಲಿ 8 ಗಂಟೆ ಕಾಲ್ ಶೀಟಿಗೆ ನಾವು ಕರೆಕ್ಟ್ ಬರಬೇಕು ಅಂತಂದರೆ 3 ಗಂಟೆಯಿಂದ ಸತತವಾಗಿ ಕೆಲಸ ಇರೋದು. 1 ಸೆಕೆಂಡ್ ನಮಗೆ ಉಸಿರಾಡೋಕ್ಕೆ ಟೈಮ್ ಇರ್ತಿರ್ಲಿಲ್ಲ. ಸೊ ಅದಾದಮೇಲೆ ಕಾಸ್ಟ್ಯೂಮ್ ಎಲ್ಲ ಡೆಫಿನೆಟ್ಲಿ ಇನಿಷಿಯಲಿ ಮಾಡ್ಕೊಂಡ್ವಿ. ಕೊನೆಗೆ ಅದನ್ನೊಂದು 3 ಗಂಟೆ ಕಾಲಕ್ಕೆ ಇಳಿಸಿದ್ದೀವಿ. ಸೊ ಚಂದ್ರಕಾಂತ ಅಂತ ಇನ್ನೊಬ್ಬ ಇದ್ದ, ಅವನಂತೂ ಒಂದು ಅಮೇಝಿಂಗ್ ಕೆಲಸ ಇತ್ತು. ಶಾರ್ಟ್ ಕಟ್ಟಾದ ತಕ್ಷಣ ನಮ್ಮ ಇಡೀ ಟೀಮು ಒಂದು ಕೆಲಸ ಮಾಡ್ತಾ ಇತ್ತು. ಏನಿರ್ಬೋದು ಅಂದರೆ ನೇಲ್ ಹುಡ್ಕೋದು. ಯಾಕೆಂದರೆ ಶಾರ್ಟಲ್ಲಿ ಇನ್ನೊಂದು ಒಬ್ಬರು ಏನೋ ಆ್ಯಕ್ಟಿಂಗ್ ಎಲ್ಲ ಮಾಡ್ಬಿಟ್ರು ಎಲ್ಲೋ ನೇಲ್ ಬಿಡೋಗ್ಬಿಟ್ರದು ಎಲ್ಲ. ಅದೇ ಕಂಟಿನ್ಯೂಟಿ ನೇಲ್ಬೇಕು. ಒಂದು 15 ನಿಮಿಷ ಮೇಲೆ ಬೇರೆ ಡ್ರೆಸ್ ಹಾಕಬೇಕು, ಅದಕ್ಕೆ ಬೇರೆ ನೇಲ್ಸ್ ಹಾಕಬೇಕು. ಸೊ ಇಟ್ ವಾಸ್ ಅನ್ ಇಂಟ್ರೆಸ್ಟಿಂಗ್ ಪ್ರಾಸೆಸ್. ಬಟ್ ಮೇಕಪ್ನ ಒಂದ್ಸಲಿ ಮಾಡೋದಷ್ಟೇ ಅಲ್ಲ. ಸೊ ಥ್ರೂ ದ ಡೇ ಮತ್ತೆ ಒಂದು 4-5 ಗಂಟೆ ಕಾಲ ಆದಮೇಲೆ ಮತ್ತೆ ಗ್ರೀನ್ ಟಿಂಟ್ ಬಂದ್ಬಿಡೋದು. ಸೊ ಟು ಟೇಕ್ ಆಫ್ ದ ಮೇಕಪ್ ಅಗೇನ್ ಮತ್ತೆ ಮಾಡಬೇಕಾಗ್ತಿತ್ತು. ಸೊ ಇಷ್ಟೆಲ್ಲ ಪ್ರಿಪ್ರೇಷನ್ಸ್ ಮಧ್ಯೆ ಕೆಲಸ ಮಾಡುವಾಗ ಕಾಸ್ಟ್ಯೂಮ್ಗೂ ಅದರದ್ದೇ ಆದ ಇಂಟ್ರಿಕಸಿ ಇರುತ್ತೆ. ಯಾಕೆಂದರೆ ಇದು ಹುಡುಗ ಅಂತ ಇಡೀ ಜಗತ್ತಿಗೆ ಗೊತ್ತಾಗಬಾರ್ದು ಅಂತ ನಾವು ಪ್ರೂವ್ ಮಾಡಬೇಕು. ಸೊ ಜನಕ್ಕೆ ಇನಿಷಿಯಲಿ ಸಿನಿಮಾ ನೋಡಿದಾಗ ಗೊತ್ತಾಗ್ಬಿಡುತ್ತೆ ರಾಜನೇ ರಾಣಿ ಆಗ್ತಿದ್ದಾನೆ ಅಂತ. ಬಟ್ ಆ ಬೇರೆ ಕ್ಯಾರೆಕ್ಟರ್ಸಿಗೆ ಗೊತ್ತಿರಲ್ಲ. ಸೊ ಅದನ್ನು ಕನ್ವಿನ್ಸಿಂಗ್ ಆಗಿ ಮಾಡ್ಬೇಕು ನಾವು. ಸೊ ಅದಕ್ಕೆ ಬೇರೆ ಬೇರೆ ಶ್ರಮಗಳಿದ್ವು. ಸೊ ಅಬೌಟ್ 4.5 hours ಆಫ್ ಮೇಕಪ್ ಮಾಡಿ ನಾವು ಸೆಟ್ಟಿಗೆ ಹೋಗ್ತಾ ಇದ್ವಿ. ಅಲ್ಲಿ ಕೆಲಸ ಎಲ್ಲ ಮಾಡಿದ್ಮೇಲೆ ಪೋಸ್ಟ್ ಪ್ರೊಸೆಸಿಂಗಲ್ಲೂ ಸಾಕಷ್ಟು ಕೆಲಸ ಮಾಡಿದ್ದಾರೆ. ಇನ್ ಟರ್ಮ್ಸ್ ಆಫ್ ಡಿಜಿಟಲ್ ಮೇಕಪ್ ಆಗಲಿ, ಇನ್ ಟರ್ಮ್ಸ್ ಆಫ್ CG ಆಗಲಿ, ಅದ್ರ ಮೇಲೂ ತುಂಬ ಕೆಲಸ ಆಗಿದೆ. ಸೊ ಸುಮಾ ಅಂತ ಫಸ್ಟ್ ನಮ್ಮ ಜೊತೆ ಕೆಲಸ ಮಾಡಿದ್ದು, ಅವರು ಹೇರ್ ಸ್ಟೈಲಿಂಗ್ ಸೆಟಪ್ ಮಾಡೋದಾಗಲಿ, ಯಾವ ಥರ ರಾಣಿ ಕಾಣಬೇಕು ಇನಿಷಿಯಲ್ ಲುಕ್ ಎಲ್ಲ ಅವ್ರು ಮ್ಯಾನೇಜ್ ಮಾಡಿದ್ರು. ಸಾಕಷ್ಟು ದಿವಸ ನಮ್ಮ ಜೊತೆ ಕೆಲಸ ಮಾಡಿದ್ರು. ಕಾರಣಾಂತರಗಳಿಂದ ಅವ್ರು ಮಧ್ಯೆ ಬಿಡಬೇಕಾಯಿತು. ಬಟ್ ಅದಾದ್ಮೇಲೆ ಚಂದನ ಅಂತ ಇನ್ನೊಬ್ಬರು ಬಂದರು, ಆಕೆನೂ ತುಂಬ ಚೆನ್ನಾಗಿ ಮೇಕಪ್ ಮಾಡಿಕೊಟ್ರು. ಸೊ ಈಗ ಎಲ್ಲ 1-2 ಕ್ಷಣ ಈ ಪಾತ್ರವಾಗಿ ನಾನು ಚೆನ್ನಾಗಿ ಕಾಣ್ತಾ ಇದ್ದೀನಿ ಅಥವಾ ಜನರ ಮನ ಮುಟ್ತಿದ್ದೀನಿ ಅಂದರೆ ಮಿನಿಮಮ್ ಒಂದು 70-80 ಜನದ ಕೆಲಸ ಇರ್ತಾಯಿತ್ತು. ಅಂದರೆ ಒಂದು ದಿನಕ್ಕೆ ನಾನು ಹೇಳ್ತಾ ಇದ್ದೆ, ಎವ್ರಿ ಡೇ ಬೇಸಿಸಲ್ಲಿ. ಆ್ಯಂಡ್ ದ್ಯಾಟ್ ಕೈಂಡ್ ಆಫ್ ಹಾರ್ಟ್ ದಟ್ ಈಸ್ ದೇರ್ ಇನ್ ದ ಫಿಲ್ಮ್ ಐ ಹೋಪ್ ವಿಲ್ ಮೇಕ್ ಇಟ್ ಟು ವಿನ್. ಯಾಕಂದರೆ ನಮ್ಗೆ ಅದೇ ಖುಷಿ. ಸೊ ಎಸ್. ಸೂಪರ್ ಮೇಡಮ್. ಯಾಕೆ ಕನ್ನಡ ಸಿನಿಮಾ ಜಾಸ್ತಿ ಮಾಡಲಿಲ್ಲ ನೀವು? ಏನು ರೀಸನ್? Actually, there's no reason. No reason like that. Actually, ಅಂದ್ರೆ ಡೆಬ್ಯೂ ಹೀರೋಯಿನ್ ಅಂತ ನಿಮಗೆ ಅವಾರ್ಡ್ ಬಂತು, ಸೈಮಾ ಬಂದಿದೆ ಬೆಸ್ಟ್ ಡೆಬ್ಯೂ ಆಕ್ಟ್ರೆಸ್ ಅಂತ. ಸೊ ಅದಾದ್ಮೇಲೆ ಯಾಕೆ ಜಾಸ್ತಿ ಕಾಣಿಸ್ಕೊಂಡಿಲ್ಲ ನೀವು? Because suddenly I started getting all language movies and I was just starting, and at that time I was suddenly getting a lot of Tamil offers. And from all senior people like Kamal Haasan. My first film was with Kamal Haasan sir, and then I did with Gautam Menon, Ajit, same year. So it just happened that all the offers were coming from Tamil more than Kannada. So I didn't have any manager. I still don't have manager. So maybe I don't know. I was not sure if wherever it was coming directly or I was getting a call, I was considering, that's all. If I got Kannada offers which were good also, I would have taken, but I was not sure about it. So you had to wait for Mr. Rani to come back. I had to wait for Mr. Rani to come back. That's why. Yeah, so I was like, see, for me language doesn't matter. Whichever language the film is good, it is good. So I was doing online. When I started my career, I was still studying and all, so I was not fully into acting. It was just experimenting kind of thing. I got fully into acting only after I started Tamil, actually. Okay. Yeah. So when I started Kannada, I was not fully into acting. So that was the main difference. So and now also, I'll be very happy to do Kannada if a good film comes, of course. ರೀಸೆಂಟಾಗಿ ಗೋಟಲ್ಲಿ ನೀವು ಮಾಡಿದ್ವಿ, ವಿಜಯ್ ಸರ್ ಜೊತೆ ಮಾಡಿದ್ವಿ. ಅದಾದ್ಮೇಲೆ ನೆಕ್ಸ್ಟ್ ಈ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸೊ ಹೇಗಿದೆ ಫೀಲ್? ಅಂದರೆ ಸೂಪರ್ ಸ್ಟಾರ್ ಸಿನಿಮಾ,
ಇಲ್ಲಿ ಹೀರೋಯಿನ್ ಸೂಪರ್ ಸ್ಟಾರ್ ಆ ಥರ ಕನೆಕ್ಷನ್. See, for me, any movie I'm a part of is special for me. Both are like there is no bigger film, smaller movie. All are equal for me. But yes, Goat had many actors. Here, not many actors, only few of us. So we have to put more effort to, reach. There, they need less marketing because it's Vijay sir's film. So that difference is there. But for me, every film is equally important for me. It is not like Goat is more important than Mr. Rani. Definitely not. Both are this thing. That's a different film. It's a different movie. I hope this film does very well. In fact, because we worked for 2 years in this movie, and it's a script I really liked. I'm really wanting this movie to reach people. ಸೂಪರ್. ಸರ್, ಈಗ ನಾವು ಒಬ್ಬ ಡೈರೆಕ್ಟರ್ ಜೊತೆ ಹಿಂಗೆ ಮಾತಾಡ್ತಾ ಇದ್ವಿ, ಕ್ಯಾಶುವಲ್ ಮಾತಾಡುವಾಗ ಅವ್ರ ಸಿನಿಮಾಗೆ ಫೀಮೇಲ್ ವುಮೆನ್ ಕ್ಯಾಮ್ರಾ ಅವರು ಆ ಸಿನಿಮಾಗೆ ಹಾಕ್ಕೊಂಡಿದ್ರು. ಯಾಕೆ ಸರ್ ಹಿಂಗೆ ಅಂತ ಮಾತಾಡುವಾಗ, ಇಲ್ಲ ಒಂದು ಲೇಡಿ ಕ್ಯಾಮ್ರಾಮನ್ ಅವ್ರ ಕಣ್ಣಲ್ಲಿ ಹೆಂಗೆ ಕಾಣುತ್ತೆ ಆ ಸಿನಿಮಾ, ಆ ಕತೆ ಹೆಂಗೆ ಕಾಣುತ್ತೆ ಅನ್ನೋದು ಬೇಕಾಗಿತ್ತು ನನಗೆ, ಅದಕ್ಕೋಸ್ಕರ ಅಂತ ಅಂದರು. ಸೊ ಆ ಥರ ಇಲ್ಲಿ ನಿಮಗೆ ಈ ವೇಷ ಹಾಕಿದಾಗ ನಿಮ್ಗೆ ಹೇಗೆ ಕಾಣ್ತು ಸಮಾಜ ಎಲ್ಲ? ತುಂಬ ವ್ಯತ್ಯಾಸ ಇದೆ ಅಂತ ಗೊತ್ತಿತ್ತು, ಅಂದರೆ ವೈಚಾರಿಕವಾಗಿ ಗೊತ್ತಿತ್ತು, ಅಂದರೆ ಥಿಯರಿಟಿಕಲಿ ಗೊತ್ತಿತ್ತು. ಬಟ್ ನಾನು ಸಮಾಜದ ಭಾಗನೇ. ಸೊ ಅದನ್ನು ಇಷ್ಟು ಹತ್ರವಾಗಿ ನೋಡಿದಾಗ ಡೆಫಿನೆಟ್ಲಿ ಡಿಫ್ರೆನ್ಸ್ ಇನ್ನೂ ಪ್ರಖರವಾಗಿ ಕಾಣಕ್ಕೆ ಶುರುವಾಯಿತು. ಅಂದರೆ ತಾರತಮ್ಯ ಅನ್ನೋದು ನಮ್ಮ ಸೊಸೈಟಿನಲ್ಲಿ ಇನ್ಗ್ರೈಂಡ್ ಆಗಿ ಹೋಗಿದೆ ಇವಾಗ. ಬಟ್ ನಾವು ವೆನ್ ಐ ಸ್ಟಾರ್ಟೆಡ್ ಲುಕಿಂಗ್ ಎಟ್ ದ ವರ್ಲ್ಡ್ ಆ್ಯಂಡ್ ಅವರು ನನಗೆ ಒಬ್ಬ ಹೆಣ್ಣು ಮಗು ಅಂತಲೇ ರೆಸ್ಪಾಂಡ್ ಮಾಡೋಕ್ಕೆ ನೋಡಿದಾಗ ಡೆಫಿನೆಟ್ಲಿ ತುಂಬ ಲರ್ನಿಂಗ್ಸ್ ಆಗಿವೆ. ಸುಮ್ಮನೆ ಜೋಕ್ ಮಾಡೋಕ್ಕೆ ಹೇಳ್ತೀವಿ ನಾವು, ಹೆಣ್ಮಕ್ಳು ಜಾಸ್ತಿ ಟೈಮ್ ತೊಗೋತಾರೆ ರೆಡಿ ಆಗೋಕ್ಕೆ, ಅಥವಾ ಈ ಥರ ತುಂಬ ಈಸಿಯಾಗಿ ಪಾಸ್ ಆಫ್ ಮಾಡಿಬಿಡ್ತೀವಿ. ಬಟ್ ಪ್ರತಿಯೊಂದ್ರ ಹಿಂದೆನೂ ಒಂದು ಶ್ರಮ ಇರುತ್ತೆ ಆ್ಯಂಡ್ ಅದಕ್ಕೊಂದು ಕಾರಣ ಇರುತ್ತೆ. ಅದನ್ನು ಅರ್ಥ ಮಾಡಿಕೊಂಡ್ರೆ ಮೇ ಬಿ ವಿಲ್ ಬಿಕಮ್ ಬೆಟರ್ ಪೀಪಲ್. ಐ ಆಮ್ ಹೋಪಿಂಗ್ ಮಿಸ್ಟರ್ ರಾಣಿ ಮಾಡಿದ್ಮೇಲೆ ಐ ಹ್ಯಾವ್ ಬಿಕಮ್ ಅ ಬೆಟರ್ ಇಂಡಿವಿಜುವಲ್ ಅಟ್ ಲೀಸ್ಟ್. ಸೊ ಶೂಟಿಂಗ್ ಸೆಟಲ್ಲಿ ಮಾತ್ರನಾ ಅಥವಾ ಸುಮ್ಮನೆ ಒಂದು ಎಕ್ಸ್ಪೆರಿಮೆಂಟ್ ಇರಲಿ ಅಂತೇಳಿ ಎಲ್ಲಾದರೂ ಹಾಕ್ಕೊಂಡೋಗಿದ್ದು? ಇದು ನೋಡಿ ಸರ್, ನಾವು ಥಿಯೇಟರ್ ಮಾಡಿದವರಲ್ಲ, ನಮ್ಗೆ ತುಂಬ ಬಂಡತನ ಜಾಸ್ತಿ, ನಮ್ಗೆ ಇದೆಲ್ಲ ಆಗಲೇಬೇಕು. ಸೊ ನಾನು ಇದೇ ಗೆಟಪ್ನಲ್ಲಿ ಹೊರಗೆ ಹೋಗಿರೋ ಸನ್ನಿವೇಶಗಳು ತುಂಬ ಇದೆ. ಅಂದರೆ ಒಂದು ಕಡೆ ನಿಜವಾಗೂ ಇದು ಪಾಸ್ ಆಫ್ ಆಗತ್ತಾ, ಜನ ನಿಜವಾಗೂ ರೆಕಗ್ನೈಸ್ ಮಾಡಲ್ವಾ, ಅಥವಾ ನನ್ನ ಹಾವಭಾವನ ಗುರ್ತು ಹಿಡಿದು ಬಿಡ್ತಾರ ಅನ್ನೋ ಒಂದು ಕ್ಯೂರಿಯಾಸಿಟಿ ಒಂದು ಕಡೆ. ಇನ್ನೊಂದು ಈ ಥರ ಚಾನ್ಸ್ ಮತ್ತೆ ಯಾವಾಗ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ ನನಗೆ. ಸೊ 2 ಅಂಶಗಳಿದ್ವು. ಆ ಥರ ಸಾಕಷ್ಟು ಎಕ್ಸ್ಪೆರಿಮೆಂಟ್ಸ್ ಮಾಡಿದೆ ನಾನು ಹೋಗಿ ವಾಪಸ್ ನನ್ನ ಕ್ಲಾಸ್. ಸೊ ಐ ಟೀಚ್ ಥಿಯೇಟರ್. ನಾನು ಹೋಗಿ ಕ್ಲಾಸನ್ನೆಲ್ಲ ಹೇಳ್ಕೊಟ್ಟೆ ಇದೆ ಗೆಟಪ್ನಲ್ಲಿ. ಸೊ ಇಟ್ ವಾಸ್ ವೆರಿ ಇಂಟ್ರೆಸ್ಟಿಂಗ್. ಅದೇ ಗೆಟಪಲ್ಲಿ ಹೋಗಿ ಟೈಮ್ ಹೆಂಗಿರುತ್ತೆ ನೀವು ಹೇಳಿ, ಇಷ್ಟು ದಿವಸ ಗಂಡ್ಸಕ್ಕೆ ಕಂಡು ಟೀಚರು ಸಡನ್ನಾಗಿ ಹೆಣ್ಸಾಗಿ ಬಂದರೆ ಇಟ್ ವಾಸ್ ವೆರಿ ಡಿಫ್ರೆಂಟ್. ಬಟ್ ಬೇಸಿಕಲಿ ಈ ಸಿನಿಮಾ ಮಾಡ್ತಾ ಸಣ್ಣ ಸಣ್ಣ ವಿಷಯದಲ್ಲೂ ಎಷ್ಟು ಡಿಫ್ರೆನ್ಸ್ ಇದೆ ದೃಷ್ಟಿಕೋನದಲ್ಲಿ ಅಂತ ನಂಗೆ ಗೊತ್ತಾಗೋಯ್ತು. ಒಂದು ಸಿಂಪಲ್ ಮ್ಯಾಟ್ರ್ ಆಫ್ ಯಾವುದೋ ಒಂದು ಹೋಗಿ ಏನೋ ಕೊಂಡ್ಕೊಂಬರೋದು, ಒಂದು ಹುಡುಗನಾಗಿ ಹೋಗಿ ಕೊಂಡ್ಕೊಂಬರೋದಕ್ಕೂ ಹುಡುಗಿಯಾಗಿ ಹೋಗೋದನ್ನೇ ಕೊಂಡ್ಕೊಂಬರೋದಕ್ಕೂ ಜನ ಹೆಂಗೆ ನೋಡ್ತಾರೆ ನಮ್ಮನ್ನು, ಇಲ್ಲಿಂದ ಶುರುವಾಗಿ ಬಿಗರ್ ಆಸ್ಪೆಕ್ಟ್ಸ್ ಆಫ್ ಬೀಯಿಂಗ್ ಅ ವುಮನ್. ಎರಡು ಐ ಥಿಂಕ್ ಐವ್ ಹ್ಯಾಡ್ ಅ ಲಿಟಲ್ ಬಿಟ್ ಆಫ್ ಅ ಮೋರ್ ಆಫ್ ಅನ್ ಇನ್ಸೈಟ್. ಮೇಡಮ್, ನಿಮಗೆ ಅವರು ಆ್ಯಕ್ಚುಲಿ ಸಿನಿಮಾದಲ್ಲಿ ಆ್ಯಸ್ ಎ ಕ್ಯಾರೆಕ್ಟರ್ ವುಮೆನ್ ರೋಲ್ ಪ್ಲೇ ಮಾಡಿದ್ದಾರೆ, ನೀವು ರಿಯಲ್ ಆಗಿ ಅದನ್ನ ಲೈಫಲ್ಲೇ ಅದನ್ನ ಪ್ಲೇ ಮಾಡಿದ್ದೀರಾ. ಸೊ ಎವರಿ ವುಮೆನ್ ತುಂಬ ಇಂಡಿವಿಜುವಲ್, ಅವ್ರವ್ರ ಲೈಫ್ ತುಂಬ ಸ್ಟ್ರಗಲ್ ಇರುತ್ತೆ ಅಥವಾ ಬೇರೆನೇ ಇರುತ್ತೆ. ಸೊ ನಿಮಗೆ ಹೇಗೆ ಅನಿಸುತ್ತೆ ನಿಮ್ಮ ಲೈಫ್ ಅಥವಾ ಆ್ಯಸ್ ಎ ವುಮೆನ್ ನೀವು? I've not lived as a man to know like how better a man's life is, but yeah, a woman's life, I think in general, I think man's life has more struggles, woman's life has more pain, I feel. I don't know. This is what I feel. There is more responsibility for men. That's the reality in this world. So I don't feel like every man like has that whole thing. A lot of women, they just believe, okay, you have to get married or parents will look after. There are many people, I mean not telling all families, but every man, however big your family is, however poor, however middle class, however rich, you are expected to work more, hard work. There's a lot of responsibility. I think men have more responsibility than women in today's world. But I think girls go through little more of emotional pain and physical pain. That is definitely there. And
And obviously, like you say, safety, all these things. He was telling, right, when he dressed as a girl, how people look is different. So even I have seen, like outside the set, when we are all sitting and talking and people are crossing, he's wearing some revealing lehenga or something, and how everybody's staring. And we are laughing, they don't even know he's a guy. He's having all backless dresses, clothes in this movie. So he has a very nice skin also. So even we stare sometimes. So imagine the normal public, they're all staring. So yes, that happens for a woman. So I think some of us get used to it, because this really happens, because we work in different industries, different sets, different towns, cities, villages. So that is there, but otherwise I don't think it is like being a woman is more difficult. But yes, like, you know, trying to look good, looking good is also expected from a woman, which he knew. Just wearing jewelry and makeup every day is so difficult. So we do this, we have to do it mostly, especially in this profession, right? Getting ready in some way. ಎಷ್ಟು That ಟೈಮ್ is- ತಗೊಂತೀರಾ ರೆಡಿ ಆಗಕ್ಕೆ ನೀವು? I don't take much time. ಪಾಪ ಸೆಟ್ಟಲ್ ಪಾಪ ಅವರೇ ದಿನ ಕಾಯ್ತಿದ್ರು ನನಗೆ, ಯಾಕೆಂದರೆ ನಾವು ಏನೇ ಮಾಡೋದು He was taking time to get ready now. ಕರೆಕ್ಟ್. ಆ್ಯಂಡ್ ಇವಾಗ ಎಲ್ಲದನ್ನೂ ಕಸ್ಟಮೈಸ್ ಮಾಡಬೇಕಾಗಿತ್ತು. ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ, ಒಂದು ಡ್ರೆಸ್ ಇದ್ದರೆ ಸಾಧಾರಣವಾಗಿ ಒಂದು ಹೆಣ್ಣು ಮಗು ಅದರ ಸೈಜು ಅವರು ಅದರ ಮೇಲೆ ಮಾಡಿರ್ತಾರೆ. ನಮಗೆಲ್ಲದೂ ಕಸ್ಟಮೈಸ್ ಆಗಬೇಕು, ಚಪ್ಪಲಿಯಿಂದ ಹಿಡಿದು ಹೇರ್ ಬ್ಯಾಂಡ್ವರೆಗೂ ಎಲ್ಲ, ಎವ್ರಿಥಿಂಗ್ ಹ್ಯಾಡ್ ಟು ಬಿ ಕಸ್ಟಮೈಸ್. Everything is different, no size, big feet. ಸೊ ಅದನ್ನು ನಾವು ಈ ಚಿತ್ರದಲ್ಲಿ ಎಲ್ಲ ಯಾವ ಮಟ್ಟಕ್ಕೆ ನಾವು ಮಾಡಬೇಕು ಅಂತ ಆಸೆ ಪಟ್ಟಿದ್ವಿ, ಅದನ್ನು ರೀಚ್ ಆಗಿದ್ದೀವಿ ಅಂತ ನಮ್ಗೆ ಆಸೆ ಇದೆ. ಯಾಕಂದರೆ ಸ್ಕ್ರಿಪ್ಟು ಒಂದು ಹಂತದಲ್ಲಿರುತ್ತೆ, ಪ್ರೊಡಕ್ಷನ್ ಮಾಡ್ತೀವಿ, ಆವಾಗ ಒಂದ್ಸಲಿ ಸಿನಿಮಾ ಆಗುತ್ತೆ, ಆಮೇಲೆ ಎಡಿಟಿಂಗ್ ಮಾಡ್ತೀವಿ, ಅವಾಗ 3ನೇ ಸಲ ಸಿನಿಮಾ ಆಗುತ್ತೆ ಅಂತಾರೆ. ಈಗ ಅಷ್ಟು ಆದಮೇಲೆ ಮತ್ತೆ ಜನಕ್ಕೆ ತೋರಿಸಿ, ಪ್ರಿವ್ಯೂ ಆಡಿಯನ್ಸಿಗೆ ತೋರಿಸಿ, ಮತ್ತದ್ರಲ್ಲೂ ಕರೆಕ್ಷನ್ಸ್ ಮಾಡ್ಕೊಂಡಿದ್ದೀವಿ. ಸೊ ಇವಾಗ ಟೈಟ್ ಆಗಿದೆ ಸಿನಿಮಾ, ತುಂಬ ಚೆನ್ನಾಗಿರೋ ಪೊಸಿಷನಲ್ಲಿದೆ ಅಂತ ನಮ್ಗೆ ಅನ್ಸುತ್ತೆ. ಸರ್ ಆ್ಯಕ್ಚುಲಿ ಈಗ ನೀವು ಥಿಯೇಟರಿಂದ ಬಂದಿರೋದ್ರಿಂದ ತುಂಬ ಚಾಲೆಂಜಿಂಗ್ ರೋಲ್ಸ್ ಮಾಡಿರ್ತೀರ, ಬಟ್ ಸ್ಟಿಲ್ಲು ಹುಡುಗ ಆಗಿ ಹುಡುಗನ ರೋಲ್ ಬೇರೆ ಬೇರೆ ರೋಲ್ ಮಾಡೋಕ್ಕೂ, ನಾವು ಅಲ್ಲದೆ ಇರೋ ರೋಲ್ ಮಾಡೋಕ್ಕೂ, ಇದ್ರೆ ಎಕ್ಸ್ಪೆಷಲಿ ಇದು ಹುಡುಗಿ ರೋಲ್ ಅಂತೂ ಕಮಲ್ ಹಾಸನ್ ಸರ್ ಮಾಡಿದರು, ಕನ್ನಡದಲ್ಲಿ ಶರಣ್ ಅವರು ಮಾಡಿದರು, ಆಮೇಲೆ ಶಿವಕಾರ್ತಿಕೇಯನ್ ಮಾಡಿದರು. ಸೊ ಈ ಥರ ದೊಡ್ಡ ದೊಡ್ಡ ಹೀರೋಗಳು ಮಾಡಿದರು, ತುಂಬ ಪರ್ಫೆಕ್ಟಾಗಿ ಮಾಡಿದ್ದಾರೆ. ಆ್ಯಕ್ಚುಲಿ ಅವರು ತುಂಬ ನೀಟಾಗಿ ಮಾಡಿದ್ದಾರೆ. ಸೊ ಎಷ್ಟು ಇದನ್ನಿಸ್ತು, ಭಯ ಆ ಥರದ್ದು ಆಗಿದ್ದು, ಅಥವಾ ಅಂದರೆ ಮಾಡ್ಬೋದಾ ಇಲ್ವಾ, ಹಿಂಗೆ 100% ಕೊಟ್ಟಿಲ್ಲ ಅಂದರೆ? ಅಂದರೆ ಈಗ ಈ ಥರ ಹೆಣ್ಣಿನ ಪಾತ್ರನ ನಾನು ಮೊದಲನೇ ಸರ್ತಿ ಮಾಡ್ತಿರೋದಲ್ಲ. ಯಾವುದೋ ಸೀತೆ ರೋಲ್ ಆಗಿರ್ಬೋದು, ಬೇರೆ ಯಾವುದೋ ಪಾತ್ರ ಸ್ಟೇಜ್ ಮೇಲೆ ಆಗಿರ್ಬೋದು, ಆ ಥರದ್ದೆಲ್ಲ ನಾನು ಮುಂಚೆ ಮಾಡಿದ್ದೀನಿ. ಬಟ್ ಈಗ ವ್ಯತ್ಯಾಸ ಏನು, ಇವಾಗ ಕಮಲ್ ಹಾಸನ್ ಸರ್ ಮಾಡಿರೋದಕ್ಕೂ ನಮಗೂ ಅನ್ನೋದಾದರೆ, ಬೇರೆ ಒಂದು ವಯೋಮಾನದ ಒಂದು ಪಾತ್ರವನ್ನು ಮಾಡಿದ್ರು ಅವರು. ಕಮಲ್ ಹಾಸನ್ ಸರ್ ವಾಸ್ ಯಂಗ್, ಅವ್ರು ಮಾಡಿದ ಪಾತ್ರ ಒಂದು ಅಜ್ಜಿಯ ಪಾತ್ರ, ಅದಕ್ಕೆ ಪ್ರಾಸ್ಥೆಟಿಕ್ಸ್ ಯೂಸ್ ಮಾಡಿ ಅದನ್ನು ಮಾಡಿದರು. ಇದು ಬೇರೆ ಶಿವಕಾರ್ತಿಕೇಯನ್ ಅವ್ರು ಮಾಡೋದು ಒಂದೇ ಒಂದು ಲುಕ್ ಇರ್ಬೋದು, ಅಥವಾ ಸಿನಿಮಾದ ಒಂದೇ ಪೋರ್ಷನಲ್ಲಿ ಬಂದು ಹೋಗುವಂಥ ಕ್ಯಾರೆಕ್ಟರ್ಸ್ ಇರ್ಬೋದು. ಇದರಲ್ಲಿ ಇಡೀ ಲೆಂತ್ ಕ್ಯಾರಿ ಆಗಬೇಕು. ಸೊ ಅದ್ರ ಮೇಲೆ ನಾವು ಸಾಕಷ್ಟು ಕೆಲಸ ಮಾಡಿದ್ವಿ, ರಿಹರ್ಸಲ್ ಸಾಕಷ್ಟು ಮಾಡಿದ್ವಿ. ನಮಗೆ ಮುಂಚಿತವಾಗೇ ಸ್ಕ್ರಿಪ್ಟ್ ಗೊತ್ತಿದ್ದರಿಂದ ಮಧುಚಂದ್ರ ಸರ್ ಸಾಕಷ್ಟಾಗಲಿ ರಿವೈಸ್ ಮಾಡಿ 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 ಅದನ್ನ ಟೈಟ್ ಮಾಡಿದರು. ಆಮೇಲೂ ನಾವು ಅವ್ರಿಗೆ ತುಂಬ ಕಷ್ಟ ಕೊಟ್ಟಿದ್ದೀವಿ, ಎಲ್ಲೋ ಇಂಪ್ರೂವೈಸ್ ಮಾಡ್ಬಿಡ್ತಾ ಇದ್ವಿ, ಇಲ್ಲ ಸರ್ ಇದು ಮಾಡಬೇಕು ಪ್ಲೀಸ್ ಸರ್, ಇದು ಚೆನ್ನಾಗಿದೆ ಅನಿಸುತ್ತೆ ಅಂತಲ್ಲ. ಅದನ್ನೆಲ್ಲದಕ್ಕೂ ಅವ್ರು ಹ್ಞೂ ಅಂದಿದ್ದಾರೆ. ಪಾಪ ವೆರಿ ಜನರಸ್ ಡೈರೆಕ್ಟರ್ ಅವರು, ಅವರೇ ಆ್ಯಕ್ಟಿಂಗೂ ಮಾಡಿದ್ದಾರೆ ಸಿನಿಮಾದಲ್ಲಿ ಡೈರೆಕ್ಟರ್ ಆಗೇನೆ. ಸೊ ಆ ಸನ್ನಿವೇಶಗಳು ತುಂಬ ಚೆನ್ನಾಗಿದೆ, ಬಿಟ್ವೀನ್ ರಾಜ, ಮಂಜಾ ಡೈರೆಕ್ಟರ್ ಆ್ಯಂಡ್ ಬಂಗಾರಿ ಅಂತ ಇನ್ನೊಂದು ಕ್ಯಾರೆಕ್ಟರ್ ಇದೆ ಇದರ ಮಧ್ಯೆ. ಸೊ ಐ ಥಿಂಕ್ ಎಲ್ಲರೂ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ರೆ ನಾವೊಂದು 2 ಸೆಕೆಂಡ್ ರಾಣಿಯಾಗಿ ಕೆಲಸ ಮಾಡ್ಬೋದಿತ್ತು. ಆ್ಯಂಡ್ ಅದರ ಅರಿವು ನನಗೆ ಮುಂಚಿಂದನೇ ಇತ್ತು. ಸೊ ಪ್ಲ್ಯಾಂಡಾಗಿ ಕೆಲಸ ಮಾಡ್ಕೊಂಡು ಹೋಗಿದ್ದರಿಂದ ನಮಗೆ ಈಸಿಯಾಗಿ ಇದನ್ನು ಅಚೀವ್ ಮಾಡೋಕ್ಕಾಯಿತು ಅಂತ ಅನಿಸುತ್ತೆ. ಮೇಡಮ್, ಕನ್ನಡ ಸಿನಿಮಾ ಮಾಡದೇ ಇದ್ರು ಸಿನಿಮಾಗಳನ್ನ ಅಬ್ಸರ್ವ್ ಮಾಡ್ತಾ ಇದ್ರಾ, ನೋಡ್ತಾ ಇದ್ರಾ? ರೀಸೆಂಟಾಗಿ ಯಾವ್ದಾದ್ರು ನೋಡಿದ್ರಾ? ಯಾರಿಗೆ ಇಷ್ಟ ಆಗ್ತಾರೆ ಇವಾಗ ಹೀರೋಗಳೆಲ್ಲ ನಿಮಗೆ? See, whenever any film people talk about that this movie is some special or something, I watch. For example, like everybody, even I watched KGF 1 and 2. Then recently I watched that what is the dog? Charlie. Oh, of course you watched. Because I love dogs. So Charlie I watched. I watched Kantara. I think only one pending movie which I heard again very well about. I didn't watch recently, yet to watch. So whenever anything comes, one I think. Max. What was it? No, some Rakshit Shetty, some film I heard. Saptasagarada. Yeah, exactly. That I haven't watched. But most of the other movies, whenever I hear that time itself, I'll watch. That's because I've not watched any movie in
a while now. So for me, whichever language, if a film people are talking is special or unique, I really want to watch it and I try to watch. So I'm following all the movies. ಓಕೆ, ಈಗ ಒಂದು ಕ್ವಶನ್ ಕೇಳ್ತೀನಿ, ನಾಚ್ಕೊಂಬಾರ್ದು ಹೇಳ್ಬೇಕಾಯ್ತಾ? ಆಡಿಟೋರಿಯಂ ಸೀನ್ ಹೆಂಗಿತ್ತು? This is the answer. ನಾನು ಅದಕ್ಕೆ ಮುಂಚೆನೇ ಹೇಳಿದೆ ಶೈ ಆಗ್ಬಾರ್ದು ಅಂತ. So that actually, I think more than me, everybody was shy. Director was shy, everybody is shy, and they didn't tell me properly the scene is like this. So I thought it's going to be slightly different. So they are feeling shy to explain also. So then Deepak had to come and say, listen. ಅಂದರೆ ಪಾತ್ರಕ್ಕೆ ತುಂಬ ಮುಖ್ಯವಾದ ಅಂಶ ಇದೆ ಅದರಲ್ಲಿ, ಯಾಕಂದರೆ ಅದರಿಂದನೇ ಒಂದು ರಿವೀಲಿಂಗ್ ಪಾಯಿಂಟ್ ಇದೆ. ಓಕೆ, ಈಗ ಆಡಿಯನ್ಸ್ಗೆ ಮೊದಲಿಂದನೇ ಗೊತ್ತಾಗಿರುತ್ತೆ ರಾಜನೇ ರಾಣಿ ಆಗಿದ್ದಾನೆ ಅಂತ, ಬಟ್ ಬೇರೆ ಪಾತ್ರಗಳಿಗೆ ಗೊತ್ತಿರಲ್ವಲ್ಲ. ಸ್ಪೆಷಲಿ ಇವರ ಪಾತ್ರಕ್ಕೆ ಮತ್ತು ಡೈರೆಕ್ಟರ್ ಪಾತ್ರಕ್ಕೆ ಅದು ಟರ್ನಿಂಗ್ ಪಾಯಿಂಟ್. ಅದಾದಮೇಲೆ ಬೇರೆ ಬೇರೆ ರಿವೀಲ್ಸ್ ಆಗುತ್ತೆ. ಆ ಕಥೆ ಪಾಯಿಂಟಿಗೆ ಈ ಥರ ಮಾಡಬೇಕು ಅಂತ ಡೈರೆಕ್ಟ್ರಿಗೆ, ಬಟ್ ಹೆಂಗೆ ಹೇಳೋದು, ಯಾಕಂದರೆ ಸೆನ್ಸಿಟಿವ್ ಪಾಯಿಂಟ್. ಬಟ್ ಪರ್ಫಾರ್ಮೆನ್ಸಿಗೆ ಬೇಕು, ಕಥೆಗೆ ಬೇಕು. ಸೊ ಹಾಗಾಗಿ ಮಾತಾಡಿ ಅದನ್ನ ಮಾಡಿದ್ವಿ ನಾವು. So that was the most difficult scene, to be honest, in the full film. And so much audience also, right? Lot of junior actors and everybody, because there's crowd audience there. So in front of so many people, in that half the people don't know that he's a boy also. ಸೊ ಸೆಟ್ ಒಳಗಡೆ ಇರೋರಿಗೆ ಗೊತ್ತಿರ್ತಿತ್ತು ನಾನೇ ರಾಣಿ ಆಗ್ತಿದ್ದೀನಿ ಅಂತ, ಬಟ್ ಸೆಟ್ ಹೊರಗಿರೋರಿಗೆ ಗೊತ್ತಾಗಲ್ಲ. ಆ್ಯಂಡ್ ಎಷ್ಟೊಂದು ಜನ ಲೈಟ್ ಬಾಯ್ಸು ಬೇರೆಯವರೆಲ್ಲ ಆಮೇಲೆ ಬಂದವ್ರಿಗೂ ಗೊತ್ತಿರ್ತಿರ್ಲಿಲ್ಲ. ಸೊ ನಂಗೆ ಸೆಟ್ಟಲ್ಲೆಲ್ಲ ಹೆಂಗಾಗೋದು ಅಂದರೆ ಕ್ಯಾರವನ್ನಿಂದ ಡೋರ್ ತೆಗೆದು ಹೋದ್ಮೇಲೆ ಎಲ್ಲರೂ ಮೇಡಮ್ ಬನ್ನಿ ಮೇಡಮ್ ಕೂತ್ಕೊಳ್ಳಿ ಮೇಡಮ್ ಅಂತಲೇ ಮಾತಾಡ್ಸೋರು. ನಾನು ಓಕೆ ಜೈ ಅಂತ ಕೂತ್ಕೊಳ್ತಾ ಇದ್ದೆ, ನಮಗೆ ನಾವು ಕೂತ್ಕೊಳ್ಳೋಕೆ ಸೀಟ್ ಸಿಗ್ತಲ್ಲ ಸದ್ಯ ಅಂತ. ಹಾಗೆ ಸೂಪರ್ ಸರ್. ಈಗ 7 ರಿಲೀಸ್ ಆಗ್ತಿದೆ, ಫೆಬ್ರವರಿ 7 ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ನಾವು ಬೇರೆ ಬೇರೆ, ಈಗ ನಮ್ಮದು ಒಂದು ಸಾಕಷ್ಟು ಬಿಗ್ ಬಜೆಟ್ ಫಿಲ್ಮ್ ಆಗಿದೆ ಇವಾಗ. ಯಾಕೆಂದರೆ 150 ಜನ ಕೂಡ ಹಾಕಿರೋವಂಥ ದುಡ್ಡು ನಾವು ನೋಡ್ಕೊಂಡೇ ಬಂದ್ವಿ. ಡಿಸೆಂಬರಲ್ಲಿ ಮಾಡ್ಬಿಡೋಣ, ಜನ್ವರಿಲಿ ಮಾಡ್ಬಿಡೋಣ, ಫೆಬ್ರವರಿಲಿ ಮಾಡ್ದ ಹೆಂಗೆ, ಯಾಕೆಂದರೆ ಬೇರೆ ಬೇರೆ ಸೆಟ್ ಆಫ್ ಆಡಿಯನ್ಸಸ್ನ ನಾವು ಕರಿಬೇಕು. ಈಗ ಸ್ಟೂಡೆಂಟ್ಸ್ ಇದ್ದಾರೆ, ಅವರು ನಮ್ಮ ಮೇನ್ ಸ್ಟ್ರೀಮ್ ಆಡಿಯನ್ಸು, ಪೇರೆಂಟ್ಸ್ ಇದೆ, ಅಂದರೆ ಫಾದರ್ ಮತ್ತು ಮಗನ ಸೆಂಟಿಮೆಂಟ್ ಇದೆ ಸಿನಿಮಾದಲ್ಲಿ, ಅದು ವರ್ಕ್ ಆಗಬೇಕು. ಈಗ ಇಡೀ ಫ್ಯಾಮಿಲಿ ಯಾವಾಗ ಸ್ವಲ್ಪ ಫ್ರೀ ಆಗಿರುತ್ತೆ ಅಂತ ನಾವು ಪ್ಲ್ಯಾನ್ ಮಾಡಿ ಫೆಬ್ರವರಿ 7ಕ್ಕೆ ಇಳಿದಿದ್ದೀವಿ. Oh, it is holidays? No, it is not holidays. It is between a lot of interesting things. ಎಕ್ಸಾಮ್ ಜಸ್ಟ್ ಮುಗ್ದಿರುತ್ತೆ, ಕೆಲವರಿಗೆ ಎಕ್ಸಾಮ್ಸ್ ಇನ್ನೂ ತುಂಬ ದೂರ ಇರುತ್ತೆ, ಮಾರ್ಚ್ ಆದಮೇಲೆ ಇರುತ್ತೆ. ಜನವರಿಗೆ ಅಂದ್ಕೊಂಡ್ರೆ ಅದು ಆಗಲ್ಲ, ಯಾಕಂದರೆ ಎಲ್ಲ ನ್ಯೂ ಇಯರ್ ಗುಂಗಲ್ಲಿರ್ತಾರೆ. ಇದು ನಾವು ಫೆಬ್ರವರಿ 14ಕ್ಕೆ ಆಶಿಕ್ಸ್ ಡೇ ಇರೋದ್ರಿಂದ ಅದಕ್ಕಿಂತ ಮುಂಚೆ ಆಶಿಕಿ ಮಾಡಿ ಒಂದು ಫಿಲ್ಮ್ ತೋರಿಸಿ ನಿಮ್ಮ ಪ್ರೀತಿ ಪಾತ್ರರಿಗೆ ಅಂತ 7ನೇ ತಾರೀಕು ಬರ್ತಾ ಇದ್ದೀವಿ. ಸೊ ಎಲ್ಲರೂ ಬಂದು ನೋಡಬೇಕು ಅಂತ ನಮ್ಗೆ ಆಸೆ. ಸೂಪರ್ ಸರ್, ಸೂಪರ್. ಥ್ಯಾಂಕ್ ಯು, ಇಷ್ಟೊತ್ತು ಮಾತಾಡಿದ್ರಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್. Thank you so much. ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. Nice interview. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. Engaging interview actually, no?